ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ನಿಟ್ಟೂರ್ ಗ್ರಾಮದಿಂದ ಹೊರಟಿದ್ದ ಭಕ್ತರ ಪಾದಯಾತ್ರೆ ಶ್ರೀ ಪಾಪನಾಶ ದೇವಸ್ಥಾನಕ್ಕೆ ಆಗಮಿಸಿತು. ದೇವಸ್ಥಾನಕ್ಕೆ ತಲುಪಿದ ಭಕ್ತರು ಆವರಣದಲ್ಲಿ ನಡೆದ ಭಜನಾ ಕಾರ್ಯಕ್ರಮದಲ್ಲಿ ಭಕ್ತಿ ಭಾವದಿಂದ ಪಾಲ್ಗೊಂಡರು. ಇದೇ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗಾಗಿ ಮಹಾಪ್ರಸಾದ ಸೇವೆಯನ್ನು ಆಯೋಜಿಸಲಾಗಿತ್ತು. ನೂರಾರು ಭಕ್ತರು ಮಹಾಪ್ರಸಾದ ಸ್ವೀಕರಿಸಿ ಶ್ರೀ ಪಾಪನಾಶ ದೇವರ ದರ್ಶನ ಪಡೆದು ಭಕ್ತಿ ಭಾವ ಮೆರೆದರು. ಪಾದಯಾತ್ರೆ ಹಾಗೂ ಧಾರ್ಮಿಕ ಕಾರ್ಯಕ್ರಮವು ಭಕ್ತಿ ಭಾವ ಮತ್ತು ಸಡಗರದಿಂದ ನಡೆಯಿತು. ಉಪ್ಪೆ ನ್ಯೂಸ್, ಭಾಲ್ಕಿ ತಾಲೂಕು ವರದಿಗಾರ ಗಜನಂದ ಪಾಟೀಲ್, ಭಾಲ್ಕಿ. ಇಂದು ಶ್ರೀ ಕೇತಕಿ ಸಂಗಮೇಶ್ವರ ದೇವಸ್ಥಾನಕ್ಕೆ ನಿಟ್ಟೂರ್ ಬಿ ಭಾಲ್ಕಿ ತಾಲೂಕಿನ ನಿಟ್ಟೂರ್ ಬಿ ಗ್ರಾಮದಿಂದ ಸತತ 20 ವರ್ಷಗಳಿಂದ ಪಾದಯಾತ್ರೆಯನ್ನು ಯಶಸ್ವಿಯಾಗಿ ಹಮ್ಮಿಕೊಳ್ಳುತ್ತಾ ಬಂದಿದ್ದಾರೆ. ಅವರಿಂದ ಕೇಳ್ಕೊಳ್ಳೋಣ ಏನಂತ. ಎಷ್ಟು ವರ್ಷದಿಂದ ನೀವು ತಿಂಡಿ ಇದು ಕಾರ್ಯಕ್ರಮ? 20 ವರ್ಷ. 20 ವರ್ಷ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಏನಿಲ್ಲ, ನಮ್ಮ ಒಂದು ಭವನ ಅದ ನಿಟ್ಟೂರಿನ ಕೇತಕಿ ಸಂಗಮೇಶ್ವರ ಐತೆ. ಏನಿಲ್ಲ ದುಸರೆ ಉದ್ದೇಶ. ನಮ್ಮ ಭವನ ಅದ, ಎಲ್ಲ ಪೂರ್ ಮಂದಿ ಎಲ್ಲರೂ ಇದ್ದು ಆಯ್ತದ. ಆಲ್ಮೋಸ್ಟ್ ಅದು ಈಗ ಮಳೆ ಭಾಳ ಅಭಾವ ಅದ. ಭಾಲ್ಕಿ ತಾಲೂಕಿನಲ್ಲಿ ಬರಗಾಲ ಡಿಕ್ಲೇರ್ ಮಾಡ್ಬೇಕಂತ ಹೇಳ್ತಾರೆ. ನೀವು ಈಗ ಪಾದಯಾತ್ರೆಯಿಂದ ಭಕ್ತರಿಗೆ ಏನಾರ ನಿಮ್ದು ಈಗ ಈ ಸೇವೆಯನ್ನು ಸಲ್ಲಿಸ್ಲತ್ತೀರಲ್ಲ, ಈಗ ನಾವು ನಿಟ್ಟೂರಿನ ಬಿಟ್ಟಿನ ಮೇಲೆ ಮಳೆ ಬಿದ್ದದ. ಈಗ ಮಳೆ ಚಾಲು ಅದ, ಅದ ಏನ ಬೀಳ್ತದೆ. ಕೇತಕಿ ಸಂಗಮೇಶ್ವರಿಗೆ ಆಶೀರ್ವಾದ ಅದ. ಅವ್ರ ಆಶೀರ್ವಾದ ಇನ್ನಿಷ್ಟು ರೈತರಿಗೆಲ್ಲ ಮಳೆಯನ್ನು ಬಿದ್ದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಬೇಕಂತ ನಿಮ್ಮ ಅಷ್ಟೇ. ಬಾಬುರಾವ್ ಪಾಟೀಲ್ ಅಂತ ಇವ್ರ ನೇತೃತ್ವದಲ್ಲಿ ಸತತವಾಗಿ 20 ವರ್ಷ ಇತ್ತು ದಿಂಡಿಯನ್ನು ಮಾಡುತ್ತಿದ್ದಾರೆ. ಈ ದಿಂಡಿ ತನ್ನಗೋಸ್ಕರ ಅಲ್ಲ, ಗ್ರಾಮಸ್ಥರಿಗೋಸ್ಕರ ಮಳೆ ಬೆಳೆ ಸುಖ ಶಾಂತಿ ನೆಮ್ಮದಿಯನ್ನು ತರಬೇಕೆಂದು ಸಾವಿರಾರು ಜನಗಳ ತಗೊಂಡು ಏನಪ್ಪ ಅಂದ್ರೆ 20 ವರ್ಷ ಸತತವಾಗಿ ತಮ್ಮ ತನ ಮನ ಧನದಿಂದ ಪರಿಶ್ರಮ ಪಡುತ್ತಿದ್ದಾರೆ. ಹಾಗೆ ಈ ನಿಟ್ಟೂರು ಗ್ರಾಮ ವತಿಯಿಂದ ಇವತ್ತು ಮುಂಜಾನೆ ದಿಂಡಿ ಬಿಟ್ಟಿದ್ದೇವೆ ಅಂತಂತಂದ್ರೆ ಮಳೆದು ಅಭಾವ ಇತ್ತು. ಈ ದಿಂಡಿ ಪ್ರಯುಕ್ತವಾಗಿ ಇವತ್ತು ಸತತವಾಗಿ ಮಳೆ ಬರ್ತಾ ಇದೆ. ಆ ಸಂಗಮೇಶ್ವರ ಕೃಪೆಯಿಂದ ಈ ಮಳೆ ಬರ್ತಾ ಇದೆ. ಹಾಗೂ ಬಾಬುರಾವ್ ಪಾಟೀಲ್ ಅವರ ಸತತವಾಗಿ 20 ವರ್ಷ ಸತತವಾಗಿ ತನ್ನ ಮನ ಧನದಿಂದ ಈ ದಿಂಡಿಯನ್ನು ನಡೀತಿದ್ದ. ಅದು ಸಂಗಮೇಶ್ವರ ಕೃಪೆಯಿಂದ ಅವರು ಒಳ್ಳೇದಾಗಲಿ ಅಂತಂದು ಬೇಡಿಕೊಳ್ಳುತ್ತೇವೆ ग्रामस्थರು, निಟ್ಟूर ग्रामस्थರು. आनंद वाटतं की दिंडी चाललेल्यापासून पाऊस नव्हता, पाऊस आला आहे, लय आनंद वाटलेला आहे. हे लय उपकार झालं, हे देव पावलं आम्हाला. ही दिंडी पावली, संगमेश्वर महाराज आम्हाला पावले. आम्हाला काही आता कम नाही. आता लय चांगलं बाबुराव पाटलाच्या दिंडी निघाल्यापासून पाणी भरपूर आलं आहे. नाही तर आम्ही हे ह्याच्यामध्ये होतो. लय आनंद झाला आजच्या सोहळ्यामध्ये. आज आनंद लुटण्यात आला आम्हाला. पाऊस चांगलं झालं आहे. पांढरंग. मला ऐकू आलं की तुमच्या गावात एक आठवड्यापासून पाणी नाही. मग आज सकाळपासून तुम्ही जे दिंडीचं नियोजन केलं आले, तुमचं गावना काहीतरी फोन आले वाटतं? हा, आले. भरपूर पाऊस आहे. भरपूर पाऊस आहे. आज आनंद झाला. हे दिंडी आल्यावर आनंद झाला. दिंडीचाच आम्हाला फायदा मिळाला. हा, करतो.